ಏನ್ ಎತ್ಕೋಬೇಕು? ಅಯ್ಯೋ ಗುಂಡಪ್ಪನ್ ಗಂಟೆ ಮೇಲೆ ಕೂತಿದ್ಯಾ, ಅದನ್ನ ಎತ್ತು. ನೋಡ್ಕೊಂಡು ಕೂತ್ಕೋಬೇಕಾಗಿತ್ತಾನೆ. ಯಾಕೆ ಸುಸ್ತಾಯ್ತಾ? ಇಲ್ಲ, ಸುಸ್ತಾಗಿದೆ. ಹಾ, ಅದನ್ನ ಕೇಳಿದ್ದು. ಏನ್ ಕೇಳಿದೆ? ಅದೇ ಸುಸ್ತಾಯ್ತಾ ಅಂತ. ಇಲ್ಲ. ಏನಿಲ್ಲ, ಹೊಟ್ಟೆ ಹಸಿತಿದೆ. ಊಟ ಬಡಿಸ್ಲಾ? ವಿಶ್ರಾಂತಿ ಮಾಡ್ತೀನಿ. ಹಾ, ಅದೇ ಊಟ ಆದ್ಮೇಲೆ ತಾನೇ ವಿಶ್ರಾಂತಿ ತಗೊಳ್ಳೋದು. ಇಲ್ಲ. ಏನಿಲ್ಲ, ಸುಸ್ತಾಗಿದೆ. ಹಾ, ಮತ್ತೆ ವಿಶ್ರಾಂತಿ ತಗೊಂಡು ಆಮೇಲೆ ಊಟ ಮಾಡ್ತೀಯಾ? ಇಲ್ಲ. ಈಗೇನಿಲ್ಲ, ಮೊದಲು ಊಟ ಮಾಡ್ತೀನಿ, ಆಮೇಲೆ ವಿಶ್ರಾಂತಿ ತಗೋತೀನಿ. ಅಯ್ಯೋ ದೇವ್ರೆ, ಇವ್ರಿಗೇನು ಆಗ್ಬಿಟ್ಟಿದೆ. ಪ್ರಜ್ಞೆ ಬಂತಾ? ಏನು ಏನಾಯ್ತು ನಿನಗೆ? ಏನೋ ಕೇಳಿದ್ರೆ ಏನೋ ಉತ್ತರ ಕೊಡ್ತಾ ಇದೀಯಾ, ಏನಾಯ್ತು? ನಾನ್ ಯೋಚಿಸ್ತಾ ಇದ್ದೀನಿ, ನಾನ್ ಮಾತಾಡೋದು ಕಾಣಿಸ್ತಾ ಇದೀಯಾ? ನಾನ್ ಕಾಣ್ತಾ ಇರೋದೆಲ್ಲ ನಿಜ. ಅಯ್ಯೋ ದೇವ್ರೆ, ನಿನಗೆ ಏನಾಗ್ಬಿಡ್ತು? ಅದೇ ದರ್ಬಾರ್ನಲ್ಲಿ ಆಯ್ತಲ್ಲ, ಒಂದ್ ವೇಳೆ ನೀನ್ ಅಲ್ಲಿ ಇದ್ದಿದ್ರೆ ನಿನಗೂ ಗೊತ್ತಾಗ್ತಿತ್ತು ಏನಾಯ್ತು ಅಂತ. ಹೇಳ್ತೀನಿ ಕೇಳು ಏನಾಯ್ತು ಅಂತ. ದರ್ಬಾರಿಗೆ ಒಂದು ಸತ್ಯ ಹೇಳೋ ಗಿಳಿ ಬಂತು. ಇದು ಮಹಾರಾಜರು ಮತ್ತೆ ಆಚಾರ್ಯರನ್ನ ಹೊಗಳಿ ನನಗ್ ಏನಂತು ಅಂದ್ರೆ, ನಾನು ಎಚ್ಚರಿಕೆ ಕೊಡ್ತೀನಿ, ಇವನ ಮುದ್ದಾದ ಮುಖ ನೋಡಿ ಯಾಮಾರ್ಬೇಡಿ, ಬುದ್ಧಿವಂತರಾದರೆ ಇವರ ಮಾತಿಗೆ ಮರಳೋಗ್ಬೇಡಿ. ಚೆನ್ನಾಗಿದೆ, ಈಗ ಇದು ಒಂದೇ ಬಾಕಿ ಉಳಿದಿತ್ತು. ಅಷ್ಟು ಕಷ್ಟಪಟ್ಟ ಮೇಲೆ ಆ ಕೋತಿಯಿಂದ ಮುಕ್ತಿ ಸಿಕ್ಕಿತ್ತು. ಈಗ ನೋಡಿದ್ರೆ ಯಾವ್ದೋ ಗಿಣಿ ಅಂತೆ. ಮನುಷ್ಯರು ಸಾಕಾಗಿರ್ಲಿಲ್ವಾ? ಈಗ ಪ್ರಾಣಿ ಪಕ್ಷಿಗಳು ಹಿಂದೆ ಬಿದ್ದಿದ್ದಾವೆ. ಆ ಗಿಣಿ ಕೆಟ್ಟಾಗಿ ಮಾತಾಡಿದ್ರು, ಅದು ನಿಮ್ಮೇಲ. ಸಮಸ್ಯೆ ಅದಲ್ಲ ಶಾರದಾ, ನನ್ ಬಗ್ಗೆ ಸುಳ್ಳು ಹೇಳಿದ್ದು. ಪ್ರಶ್ನೆ ಏನು ಅಂದ್ರೆ, ಆ ಗಿಳಿ ಯಾಕೆ ಈ ತರ ಮಾಡ್ತು? ಆಚಾರ್ಯರನ್ನ ಹೊಗಳಿ ನನ್ನನ್ನ ಯಾಕೆ ತೆಗೊಳ್ತು? ಅದ್ರಲ್ಲಿ ಈ ಗಿಳಿಗೇನ್ ಲಾಭ? ಈ ಸುಳ್ಳಿನ ಹಿಂದೆ ಈ ಹಕ್ಕಿ ಅವಶ್ಯಕತೆ ಏನಿದೆ? ಇಲ್ಲ ಇಲ್ಲ ಇಲ್ಲ, ಇದು ನೋಡೋದಕ್ಕೆ ತುಂಬಾ ಸರಳವಾಗಿ ಕಾಣ್ತಾ ಇದೆ, ಆದ್ರೆ ಅದು ಆತರ ಇಲ್ಲ. ಹೇಳ್ತಿದ್ದಾರೆ, ಅವ್ರಿಗೆ ಎಲ್ಲ ಕೇಳಿಸ್ತಂತೆ. ಏನೇನ್ ಕಷ್ಟಗಳು ತಗೋಬೇಕು ಅಂತಿದ್ಯೋ ಒಂದೇ ಸಲ ತಗೊಂಡ್ಬಿಡು. ದಿನದಿನದ ಹಿಂಸೆಯಿಂದ ನಮ್ಗೆ ಮುಕ್ತಿ ಕೊಟ್ಬಿಡು. ಪ್ರತಿದಿನ ದರ್ಬಾರಿಗೆ ಹೋಗ್ಬೇಕಾದ್ರೆ ನಮ್ಗಂತೂ ಇದೇ ಭಯ ಇರುತ್ತೆ, ಎಲ್ಲಿ ನೀನು ಮತ್ತೆ ಮನೆಗ್ ಬಂದು ಈ ಮನೆಯಲ್ಲಿ ಇದೇ ನಮ್ಮ ಕಡೆ ದಿನ ಅಂತೀಯೋ ಅಂತ. ಕೇಳಿಸ್ತಾ ನಿನ್ಗೆ ಅಮ್ಮ ಏನ್ ಹೇಳಿದ್ರು? ಇನ್ನೊಂದ್ಸಲ ಹೇಳು. ಕೇಳಿಸ್ತಾ ಅಮ್ಮ ಏನ್ ಹೇಳಿದ್ರು ಅಂತ? ಇಲ್ಲ, ಇದಲ್ಲ ಅಮ್ಮ ಆಗ ಹೇಳಿದ್ದು. ಅಮ್ಮ ನೀವೀಗೇನೋ ಹೇಳಿದ್ರಲ್ಲ, ಅದನ್ನ ಹೇಳಿ. ಅಯ್ಯೋ, ನಾನು ಏನ್ ಹೇಳ್ತಿದ್ದೀನೋ ಅದನ್ನ ಕೇಳಿ, ಇನ್ನೊಂದ್ಸಲ ಹೇಳಿ. ನೀನ್ ಯಾವಾಗ ಯಾವಾಗ ದರ್ಬಾರಿಗೆ ಹೋಗ್ತೀಯೋ ಒಂದೇ ಭಯ ಇರುತ್ತೆ, ಎಲ್ಲಿ ನೀನು ಹಿಂದಿರುಗಾದ್ಮೇಲೆ ಈ ಮನೇಲಿ ಇದೇ ನಮ್ಮ ಕೊನೆ ದಿನ ಅಂತ ಹೇಳ್ತೀಯೋ ಅಂತ. ಹಾ, ತುಂಬಾ ಚೆನ್ನಾಗಿದೆ. ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲಿಗೆ ಬಾ. ಅಮ್ಮ ನೀವ್ ಇಲ್ಲಿಗೆ ಬನ್ನಿ. ಹಾ, ನಾನ್ ಯಾವಾಗ ಚಪ್ಪಾಳೆ ತಡ್ತೀನೋ ಅವಾಗ ನೀವು ಸಂಕೇತ ಮಾಡಿ, ಶಾರದಾ ಇವ್ರೇನ್ ಹೇಳ್ತಾರೋ ಅದನ್ನ ಹೇಳು, ಆಯ್ತಾ? ಸರಿ ಸರಿ, ಶುರು ಮಾಡಿ. ನಿನ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಅದನ್ನ ಅಮ್ಮ ಹೇಳ್ತಿದ್ದಾರೆ, ನಾನಲ್ಲ. ಹೌದಾ? ಅಮ್ಮ ಏನು ಸಂಕೇತನೆ ಮಾಡ್ಲಿಲ್ಲ? ಅಯ್ಯೋ, ಅದನ್ನ ಹೇಳದ್ರಲ್ಲಿದ್ರು ಅಲ್ವಾ ಅಮ್ಮ? ಅಯ್ಯೋ, ನನಗೆ ಹುಚ್ಚೇನು ಹಿಡ್ದಿಲ್ಲ. ನಾನು ಏನ್ ಹೇಳಿದ್ನೋ ಅದನ್ನ ಮಾಡಿ. ಹಾ, ಶುರು ಮಾಡಿ ಶುರು ಮಾಡಿ ಶುರು ಮಾಡಿ. ಹಾ, ಯಾವಾಗ ದರ್ಬಾರಿಗೆ ಹೋಗ್ತಾನೋ ಒಂದೇ ಭಯ ಕಾಡ್ತಾ ಇರುತ್ತೆ, ಮನೆಗ್ ಬಂದ್ಮೇಲೆ ಎಲ್ಲಿ ಅನ್ಕೊಂಡ್ ಹಾಗೆ ಹೇಳ್ತಾನೋ ಅಂತ. ಈ ಮನೇಲಿ ನಮ್ಗೆ ಇವತ್ತೇ ಕೊನೆ ದಿನ ಅಂತ. ಜಾಸ್ತಿ ಆಯ್ತು, ಸುಸ್ತಾಗ್ತಾ ಇದೆ. ಅವಾಗ್ಲಿಂದ ನಮ್ಮನ್ನ ಗೊಂಬೆ ತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹಾಗೆ ಆಡಿಸ್ತಾ ಇದ್ಯಾ? ನಿನ್ನಲ್ಲಿ ಏನ್ ನೋಡ್ತಾ ಇದೆ? ಅಯ್ಯೋ, ತದೇನು ಅಲ್ಲ ತಾಲ್ದ. ತೊಂಬೆ ಆತ ಏನು ಅಂತ ನೋಡ್ಬೇಕಂದ್ರೆ ನಂದೊತ್ತೆ ಬಾ. ತೊಂಬೆ ಆತದೊಂದ್ ಬಂದಿದ್ದಾನೆ. ಅವನ್ ಇಲ್ಲಿಗ್ ಬರೋದು ವರ್ಷಕ್ ಒಂದೇ ತಲ ಅಂತೆ. ತುಂಬಾ ಚೆನ್ನಾಗ್ ತೊಂಬೆ ಆಡ್ಸಿ ತೋತಾನಂತೆ. ಬಾ ನಂದೊತ್ತೆ. ಎತ್ಕೋ ಎತ್ಕೋ. ಏನ್ ಎತ್ಕೋಬೇಕು? ಅಯ್ಯೋ, ತಿಂಡಿ ತೀರ್ಥ ಎತ್ತಿ ಕಟ್ಕೊಳ್ಳಿ, ನಾವು ಆಟ ನೋಡಕ್ ಹೋಗೋಣ ಅಲ್ವಾ ಅಮ್ಮ? ಈಗ ಇಲ್ಲ ಅಂತ ಹೇಳ್ಬೇಡ. ಇಲ್ಲ 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 ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ. ಮತ್ತೆ ಹೋಗಿ, ಈಗ್ಲೇ ಹೋಗಿ, ಎಲ್ಲರನ್ನು ಸೇರಿಸ್ಕೊಂಡು ಹೋಗಿ, ಹೇಗಾದ್ರೂ ಹೋಗಿ, ಅಲ್ವಾ ಗುಂಡಪ್ಪ? ಏನ್ ವಿಷಯ ರಾಮ? ನನಗೆ ಯಾಕೆ ಹೀಗನಿಸ್ತಾ ಇದೆ? ನಿನ್ಗೆ ಗಿಳಿ ಪ್ರಸಂಗ ಪೂರ್ತಿ ಅರ್ಥ ಆಯ್ತು ಅಂತ? ಏನೇನೋ ಸ್ವಲ್ಪ ಅರ್ಥ ಆಗ್ತಿದೆ ಬಂದು, ಆದ್ರೆ ಸ್ಪಷ್ಟವಾಗಿ ಅರ್ಥ ಆಗೋದು ಇನ್ನೂ ಬಾಕಿ ಇದೆ.
ನನ್ಗೇನು ಈ ಗಿಣಿಯ ಮಾನಸಿಕ ಅವಸ್ಥೆ ಸರಿ ಇಲ್ಲ ಅನ್ನಿಸ್ತಾ ಇದೆ. ಹೇಗೆ ಅಂದ್ರೆ ಇನ್ನೇನು ಇದ್ರ ಮಾನಸಿಕ ಅವಸ್ಥೆ ಸರಿ ಇದ್ದಿದ್ರೆ ನಮ್ಮ ಗುರುಗಳನ್ನ ದರ್ಬಾರಿನಲ್ಲಿ ಅಷ್ಟೊಂದು ಹೊಗಳಿ ಹೇಗ್ ಮಾತಾಡ್ತಿತ್ತು, ಪ್ರಶಂಸೆ ಹೇಗ್ ಮಾಡ್ತಿತ್ತು. ಇದ್ರಲ್ಲಿ ಏನ್ ತಪ್ಪು? ನಾವು ಕೂಡ ಅದನ್ನೇ ಮಾಡ್ತೀವಲ್ಲ. ಗುರುಗಳು ಏನೇನು ಹೇಳ್ತಾರೋ ಅದನ್ನೆಲ್ಲ ನಾವು ಮಾಡ್ತೀವಿ ಅಲ್ವಾ. ಆ ಕಪಟಿ ಗುರುಗಳು ನಮ್ಗೆ ಇದೇ ರೀತಿ ಮಾಡೋದಿಕ್ ಹೇಳ್ತಾರಲ್ವಾ. ಸರಿಯಾಗಿದೆ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಅದ್ರ ತಟ್ಟೆಯಲ್ಲಿರೋ ಒಂದೇ ಒಂದು ತುಂಡನ್ನ ತಗೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಲ್ಲ, ಎಂತ ಸ್ವಾದ, ಅದ್ಭುತ, ಎಂತ ಅದ್ಭುತವಾಗಿತ್ತು ಭೋಜನ. ತೃಪ್ತಿ ಆಯ್ತು, ಸಂತೋಷವಾಯ್ತು. ಸ್ವೀಕರಿಸಿದನ. ಏನ್ ಸ್ವೀಕರಿಸ್ಬೇಕು? ಈ ತಾಂಬೂಲ ತಗೊಳ್ಳಿ ಅಂತ ಅಂದೆ. ನಾವಿದನ್ನೆಲ್ಲ ತಿನ್ನೋದಿಲ್ಲ. ಆದ್ರೂ ನಿಮ್ಮ ಬುದ್ಧಿವಂತ ಸಲಹೆಯನ್ನ ಮೆಚ್ಚಲೇಬೇಕು ಆಚಾರ್ಯರೇ. ಯಾವಾಗ ಎಲ್ಲಿ ನವಿಲು ನೃತ್ಯ ಮಾಡ್ತಿರುತ್ತೆ ಅಂತ ನಿಮಗ್ ಚೆನ್ನಾಗ್ ಗೊತ್ತು ಅಲ್ಲವೇ ಆಚಾರ್ಯರೇ? ಈ ಇಡೀ ಭೂಮಿಯಲ್ಲಿ ನಿಮ್ಮಷ್ಟು ಬುದ್ಧಿವಂತ ವ್ಯಕ್ತಿಯನ್ನ ನಾನು ನೋಡಿಯೇ ಇಲ್ಲ. ಮತ್ತೆ ನಾನು ಇವತ್ತಿನವರೆಗೂ ನಿನ್ನಂತ ಮೂರ್ಖನನ್ನು ನೋಡಿಲ್ಲ. ನಿನ್ನೆ ಗಿಣಿಮರಿನ ಒಪ್ಸಿ ಮಹಾರಾಜರು ತಗೊಳ್ಳೋಂಗ್ ಮಾಡೋದಕ್ಕೆ ನಾನು ಎಷ್ಟು ದೊಡ್ಡ ಯೋಜನೆಯನ್ನ ಮಾಡಿದ್ದೀನಿ. ನಾನು ನಿನ್ನ ಗಿಣಿನ ಮಹಾರಾಜರ ಕಣ್ಮುಂದೆ ನಿಲ್ಲೋ ಹಾಗೆ ಮಾಡಿದ್ದೀನಿ. ಮತ್ತೆ ನಿನ್ ಕಟ್ತಾ ಇರುವಂತ ಬೆಲೆ ಇದಕ್ಕೆ ಬರೀ 1 ಲಕ್ಷ ಸ್ವರ್ಣದ ನಾಣ್ಯಗಳ. ಒಂದು ವೇಳೆ ನಾನೇನಾದ್ರೂ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡದೆ ಹೋಗಿದ್ರೆ ನೀನೇ 1 ಲಕ್ಷ ಸ್ವರ್ಣದ ನಾಣ್ಯಗಳನ್ನ ತಗೊಂಡು ಹೊಟ್ಟೋಗ್ತಿದ್ದೆ ಅಲ್ಲ. ಅರೆ ವಾ, ಎಂತ ಮಾತು, ಎಂತ ಮಾತು. ಅದಕ್ಕೆ ತಾನೇ ನಾನು ನಿಮ್ಮ ಬುದ್ಧಿವಂತ ಮೆದುಳಿಗೆ ನಮಸ್ಕರಿಸೋದು. ಅಯ್ಯೋ, ಎಂತ ಉಪಾಯ ಮಾಡಿದ್ರಿ. 1 ಲಕ್ಷ ಮೌಲ್ಯದ ಉಡುಗೊರೆ ಬದಲಾಗಿ 5 ಲಕ್ಷಗಳ ಬೆಲೆ ಬಾಳುವಂತ ಬಂಗಾರದ ನಾಣ್ಯಗಳನ್ನೇ ಕೊಡಿಸ್ತಿದ್ದೀರಾ ಅಲ್ಲ. ಆದ್ರೆ ನಮಗೆ ಒಂದು ವಿಚಾರದ ಬಗ್ಗೆ ಅನುಮಾನ ಇದೆ. ಯಾವ್ದ್ರ ಬಗ್ಗೆ? ಅಯ್ಯೋ, ಆ ಪಂಡಿತ ರಾಮನಿಗೆ ಏನಾದ್ರೂ ಅನುಮಾನ ಬಂದಿದ್ರೆ ನಾನು ಹೇಳಿಕೊಟ್ಟ ಹಾಗೆ ನನ್ನ ಟುಮಿಯ ಆಸ್ಥಾನದಲ್ಲಿ ನಿಮ್ಮನ್ನ ಹೊಗಳ್ತು ಮತ್ತೆ ಅವನನ್ನ ತೆಗಳ್ತು. ಯಾವುದೇ ತೊಂದರೆ ಇಲ್ಲ. ಅವನೇನ್ ಮಾಡ್ಬೇಕು ಅನ್ಕೋತಾನೋ ಮಾಡ್ಲಿ. ಗಿಣಿಗೆ ಕಟ್ಟಿರುವಂತ ಬೆಲೆ ನಮ್ಮ ಕೈಗೆ ಸೇರೋದು. ನೆನಪಿದೆ ತಾನೇ? ಬರುವಂತ 5 ಲಕ್ಷ ಸ್ವರ್ಣದ ನಾಣ್ಯಗಳಲ್ಲಿ ಅರ್ಧ ಭಾಗವನ್ನ ನೀನ್ ನನಗೆ ಕೊಡಬೇಕು. ಖಂಡಿತವಾಗ್ಲೂ ನೆನಪಿದೆ ಆಚಾರ್ಯರೇ, ಖಂಡಿತವಾಗ್ಲೂ. ಅರ್ಥ ಆಯ್ತಾ ಮಣಿ? ಎಲ್ಲ ಅರ್ಥ ಆಯ್ತು ನನಗೆ. ಈ ಆಟಕ್ಕೆ ಸೂತ್ರಧಾರ ನಮ್ಮ ಮಹಾನ್ ಗುರುಗಳೇ. ಬಿಡು, ನಮ್ಗೇನಾಗ್ಬೇಕಾಗಿದೆ? ಯೋತ್ಸು 5 ಲಕ್ಷ ಸ್ವರ್ಣ ಮುದ್ರೆಗಳಲ್ಲಿ ಸ್ವಲ್ಪ ನಮ್ಮ ಚೀಲದಲ್ಲೂ ಬೀಳತ್ತೆ. ನೀವಿಬ್ರು ಗುಸಗುಸು ಅಂತ ಮಾತಾಡ್ತಿದ್ದೀರಾ? ಸಂಶಯ ಗುರುಗಳೇ, ಸಂಶಯ. ಏನ್ ಸಂಶಯ? ಸಂಶಯ ಏನು ಅಂದ್ರೆ ಈ ಗಿಳಿ ಧ್ವನಿ ಹಾಳಾಗೋಗಿದೆ ಅಂತ. ನೀವಿಬ್ರು ಏನ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನು, ಯಾವಾಗಿಂದ ಬಂದಿದ್ಯೋ ಅವಾಗಿಂದ ತಿಂತಾನೆ ಇದೆ ಬಕರ್ ಬಕರ್ ಅಂತ. ಹೌದು. ಇದೇನಿದು ಮಾತು? ಒಂದ್ ವೇಳೆ ಈ ಗಿಣಿ ಮಾತಾಡದೆ ಹೋದ್ರೆ ನಮ್ಮ ಇಡೀ ಯೋಜನೆ ತಲೆ ಕೆಳಗಾಗ್ಬಿಡುತ್ತೆ. ಅಯ್ಯೋ ಆಚಾರ್ಯರೇ, ನೀವೇನು ಚಿಂತೆ ಮಾಡ್ಬೇಕಾಗಿಲ್ಲ. ಅಯ್ಯೋ, ಇದು ತುಂಬಾ ಬುದ್ಧಿವಂತ ಗಿಳಿ. ನಾವಿದಕ್ಕೆ ಹೇಗೆ ಹೇಳ್ಕೊಡ್ತೀವೋ ಇದು ಹಾಗೆ ಮಾತಾಡುತ್ತೆ. ಸರಿ, ನೀವು ಇದನ್ನ ಪರೀಕ್ಷೆ ಮಾಡ್ಬೇಕಾ? ಹಾ, ಮಾಡ್ಬೇಕು. ಹೇ ಟುಮಿಯಾ, ಅರೆ ಟುಮಿಯಾ, ನೀನು ಆಚಾರ್ಯರನ್ನ ಹೊಗಳಿದ್ರ ಬಗ್ಗೆ ನಿನಗೇನಿಸ್ತು? ಊಟ ಮಾಡ್ದ್ಯಾ? ನೀನು ಇವರಿಗೆ ಕೃತಜ್ಞತೆ ಸಲ್ಲಿಸೋದಿಲ್ವೇ? ಪಕ್ಷಿ ಸುಳ್ಳು ಗುರುಗಳೇ, ಇದು ಸುಳ್ಳು ಹೇಳ್ತಾ ಇದೆ. ನಾವಂತೂ ಹೇಳಿದ್ರು ನನ್ನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ. ಇವರ ಮಹಾಗುರುಗಳಿಗೆ ಮಹಾನ ವ್ಯಕ್ತಿ ಅಂತ ಹೇಳಿದಕ್ಕೆ. ಅಯ್ಯೋ, ಸುಮ್ನೆ ಇರೋ ಗಿಣಿಮರಿ. ಯಾಕೆ ನಮ್ ಕತೆ ಮುಗಿಸ್ಬೇಕು ಅಂತ ಮಾಡ್ತಾ ಇದೀಯಾ ಹೇಗೆ? ಅರೆ, ಏನು ಮಾತಾಡ್ತಾ ಇದ್ದಾಗ ಏನು ಮಾತಾಡ್ತಾನೆ ಇರ್ಲಿಲ್ಲ, ಈಗ ಮಾತಾಡ್ತಾ ಇದೆ, ನಮ್ ಪುಗ್ಗಿ ಊದ್ತಾ ಇದೆ. ಎಷ್ಟು ಚಾಲಾಕಿ ಇದೆ ಈ ಗಿಳಿ. ಸುಮ್ನೆ ಕೂತ್ಕೊಂಡು ನಾವು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಈಗ ನಮ್ ಬಗ್ಗೆ ಏನೇನೋ ಮಾತಾಡ್ತಾ ಇದೆ. ಈಗ ಹೇಳಿ ಆಚಾರ್ಯರೇ, ಆಸ್ಥಾನದಲ್ಲಿ ಮಹಾರಾಜರ ಮುಂದೆ ಈ ಟುಮಿಯಾ ಕೈಲಿ ಹೇಳ್ಸಿ ನಿಮ್ಮ ಈ ಇಬ್ರು ಶಿಷ್ಯಂದ್ರಿಗೆ ಜೀವಾವಧಿ. ಅಯ್ಯೋ ಗುರುಗಳೇ, ತಪ್ಪಾಯ್ತು ಗುರುಗಳೇ, ನಮ್ಮನ್ನ ಕ್ಷಮಿಸಿ. ನಡ್ರಿ ಮುಚ್ಚಿ ಪೆದ್ದುಕೊಂಡ್ರ. ಖಾನ್, ಹೇಳಿ ಆಚಾರ್ಯರೇ. ಕರ್ಕೊಂಡೋಗಿದ್ದನ ಮತ್ತಿದಕ್ಕೆ ನಮ್ಮನ್ನ ಇನ್ನು ಹೆಚ್ಚು ಹೊಗಳೋದಕ್ಕೆ ಹೇಳ್ಕೊಡೋ. ಮತ್ತೆ ಇದೀಗ ಮಹಾರಾಜರ ಶಸ್ತ್ರ ಅಲ್ಲ, ನಮ್ಮ ಶಸ್ತ್ರ. ಮತ್ತಿದು ಎಂತ ಶಸ್ತ್ರವೆಂದ್ರೆ ಶಾಶ್ವತವಾಗಿ ಆ ರಾಮನ ಬಾಲವನ್ನ ಕತ್ತರಿಸಿ ಬಿಸಾಕತ್ತೆ.
ಪಂಡಿತ ರಾಮಕೃಷ್ಣ, ತಡಿ ನಮ್ಮ ಈ ಪ್ರಹಾರವನ್ನ ರಾಜಗೋಷ್ಠಿಯಲ್ಲಿ ತಡಿ, ನೋಡೋಣ ಎಷ್ಟು ಬುದ್ಧಿಶಕ್ತಿಯನ್ನ ಪ್ರಯೋಗ ಮಾಡ್ತೀಯೋ. ಮಾಡು ನೋಡೋಣ. ಈ ಬಾರಿ ಮಹಾರಾಜರಿಂದ ಖಂಡಿತ ಬಚಾವಾಗೋದಕ್ಕಾಗೋದಿಲ್ಲ ನಮ್ಮ ಈ ಕುತಂತ್ರದಿಂದ. ಕೇಳಿ ಪ್ರೇಕ್ಷಕರೇ, ನಿಮ್ಮ ಪ್ರತೀಕ್ಷೆ ಈಗ ಸಮಾಪ್ತಿ ಆಯಿತು. ಯಾಕೆ ಅಂದ್ರೆ ಈಗ ಆರಂಭವಾಗ್ತಾ ಇದೆ ನಿಮ್ಮನ್ನ ಮನರಂಜಿಸೋ ಕಾರ್ಯಕ್ರಮ ಕೈಗೊಂಬೆ ಆಟ. ಅದಕ್ಕೆ ನೀವೆಲ್ಲ ಶಾಂತ ರೀತಿಯಿಂದ ಈ ಹೊಸ ಕಥೆಯನ್ನ ಆನಂದಿಸಿ. ಇದರ ಹೆಸರು ಚತುರ ಮಿತ್ರ. ಇವರಿಬ್ಬರು ನಮ್ಮ ಪರಮ ಸ್ನೇಹಿತರು. ಇವರು ವಾಸವಾಗಿರೋ ಸ್ಥಳ ದೂರದ ನದಿಯ ದಡದಲ್ಲಿ. ಕೋತಿ ಮತ್ತೆ ಮೊಸಳೆಯ ವಿಭಿನ್ನವಾದ ಕತೆ ಇದು. ಒಂದು ದಿನ ಕೋತಿಯ ಸಂಬಂಧದ ವಿಷಯ ಬಂತು. ಕೋತಿ ಮೊಸಳೆಯನ್ನ ನದಿಯ ಇನ್ನೊಂದು ದಡಕ್ಕೆ ತಲುಪಿಸುವಂತ ಕೇಳ್ತು. ಮೊಸಳೆ ಕೋತಿಗೆ ಹೇಳ್ತು, ನಾನ್ ನಿನ್ನ ಆ ಕಡೆಗೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಸಹಾಯ ಮಾಡೋದಕ್ಕೆ ಅಂತಾನೆ ಈ ಗೆಳೆಯ ಇದ್ದಾನೆ. ಕೋತಿ ಖುಷಿಯಿಂದ ಮರದಿಂದ ಎಗರಿ ಮೊಸಳೆ ಮೇಲೆ ಕುತ್ಕೊಳ್ತು. ಮೊಸಳೆ ಕೂಡ ತನ್ನ ಬೆನ್ನ ಮೇಲೆ ಕೋತಿಯನ್ನ ಕೂರಿಸಿಕೊಳ್ತು. ನಗು ನಗುತ್ತಾ ಮಾತಾಡ್ತಾ ಅವರ ಪ್ರಯಾಣ ಅರ್ಧ ಮುಗ್ದಿತ್ತು. ಅಚಾನಕ್ಕಾಗಿ ನದಿಯ ಮಧ್ಯ ತಲುಪಿದ ಮೇಲೆ ಮೊಸಳೆ ನಿಂತುಬಿಡ್ತು. ಕೋತಿ ಮೊಸಳೆಗೆ ಕೇಳಿತು, ಯಾಕಿಲ್ಲಿ ನಿಂತುಬಿಟ್ಟೆ ಮಿತ್ರ, ಇನ್ನು ನಾವು ಮುಂದೆ ಪ್ರಯಾಣ ಮಾಡ್ಬೇಕಲ್ಲ. ಗೊತ್ತು ನನ್ನ ಮಿತ್ರ, ಆದ್ರೆ ಏನ್ ಮಾಡ್ಲಿ, ಮುಂದೆ ಹೋಗೋದಕ್ಕಾಗೋದಿಲ್ಲ. ಯಾಕಂದ್ರೆ ನನಗ್ ತುಂಬಾ ಹಸುವಾಗ್ತಿದೆ. ಊಟ ತಿಂದೇನೆ ಪ್ರಯಾಣ ಮುಂದುವರ್ಸಕ್ಕಾಗಲ್ಲ. ಹಾಗಾದ್ರೆ ನದಿಯ ಮಧ್ಯದಲ್ಲಿ ನಿನಗೆ ಊಟ ಎಲ್ಲಿಂದ ಸಿಗತ್ತೆ? ನೀನೇ ನನಗೆ ಊಟ. ಈಗ ನಿನ್ನ ಸಾಯಿಸ್ಬಿಟ್ಟು ತಿನ್ಬಿಡ್ತೀನಿ, ಹೊಟ್ಟೆ ತುಂಬೋಗುತ್ತೆ ನಂದು. ಏನ್ ಮಾತಾಡ್ತಾ ಇದೀಯ ಗೆಳೆಯ? ನಾನ್ ನಿನ್ನ ಸ್ನೇಹಿತ ಅಲ್ವಾ? ನಾನ್ ಹೇಗಾಗ್ತೀನಿ ಹೇಳು ನಿನ್ ಹೊಟ್ಟೆಗೆ ಊಟ? ಮೂರ್ಖ ಕೋತಿಯೇ, ನಿನ್ನ ತಿನ್ಬೇಕು ಅನ್ನೋ ಆಸೆ ನನಗೆ ಮುಂಚೆಯಿಂದಾನೇ ಇತ್ತು. ಅದಕ್ಕೆ ನಿನ್ನ ಪ್ರಸ್ತಾಪಗಳನ್ನೆಲ್ಲ ಒಪ್ಕೊಂಡೆ. ನಿನ್ನ ನದಿಯ ಆ ದಡಕ್ಕೆ ಸೇರಿಸೋದು. ಬಿಡ್ತೀಯೋ ಇಲ್ವಾ ಅವನ್ನ? ಇಲ್ಲಾಂದ್ರೆ ಇದೇ ದೊಣ್ಣೆ ತಗೊಂಡು ಬಾರ್ಸಾಕ್ಬಿಡ್ತೀನಿ. ಮಿತ್ರ ಅಂತ ಕರೆದು ಮಿತ್ರನ್ ಜೊತೆ ಇಷ್ಟು ದೊಡ್ಡ ವಿಶ್ವಾಸಘಾತನ ಈಗ್ಲೇ ಮಾಡ್ತೀನಿ. ತಡಿ ಮಂಗಣ್ಣ, ನೀನ್ ಚಿಂತೆ ಮಾಡ್ಬೇಡ, ನಾನ್ ಬರ್ತಾ ಇದ್ದೀನಿ. ಅಯ್ಯೋ, ಏನ್ ಮಾಡ್ತಿದ್ದೀರಾ ಅಮ್ಮ? ಸುಮ್ಮನಿರಿ, ಶಾಂತ. ಇದ್ ನಿಮ್ ಮನೆ ಅಲ್ಲ, ದೊಣ್ಣೆ ಹಿಡ್ಕೊಂಡು ಎಲ್ಲರೂ ಓಡಿಸ್ಕೊಂಡು ಹೋಗಕ್ಕೆ. ಅದು ಗೊಂಬೆ ಕೋತಿ ನಾಟ್ಯ ನಡೀತಿದೆ, ಎಲ್ಲರೂ ನೋಡ್ತಿದ್ದಾರೆ. ಸುಮ್ನಿರಿ, ಬಿಡಿ, ಕೂತ್ಕೊಳ್ಳಿ ಸುಮ್ನೆ. ಕ್ಷಮಿಸಿ ಮಹೋದಯ, ಕ್ಷಮಿಸಿ. ನೀವು ಶುರು ಮಾಡಿ. ಹಾಗಾದ್ರೆ ನನ್ ಮಾತನ್ನ ನೀನು ಕೇಳೋದಿಲ್ವಾ? ಇವತ್ತು ನನ್ನ ತಿನ್ಲೇಬೇಕು ಅಂತ ಗಾಢವಾಗಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀನು ನನ್ನ ಊಟ, ಇವತ್ತು ನಿನ್ನನ್ನೇ ತಿಂತೀನಿ. ಕೇಳಿದೀನಿ ಕೋತಿಗಳ ಹೃದಯ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಅಂತ. ಒಂದೇ ಸಲ ನಿನ್ ಹೃದಯನ ಕಚ್ಚಿ ತಿನ್ಬಿಡ್ತೀನಿ. ಹಾಗಿದ್ದಾಗ ನನಗೇನು ಅಭ್ಯಂತರ ಇಲ್ಲ. ಆದ್ರೆ ನನಗನ್ಸುತ್ತೆ ಇವತ್ತು ನನ್ನ ಹೃದಯನ ತಿನ್ಬೇಕು ಅನ್ನೋ ನಿನ್ನ ಆಸೆ ಇವತ್ತು ಪೂರ್ಣವಾಗೋದಿಲ್ಲ ಅಂತ. ಇವತ್ತು ಹೃದಯ ಇಲ್ದೇನೆ ಈ ಕೋತಿ ನಿನ್ನ ಹೊಟ್ಟೆಗೆ ಸೇರುತ್ತೆ. ಯಾಕೆ ಇವತ್ತು ನಿನ್ನ ಹೃದಯನ ಬಿಟ್ಟು ಇಡೀ ದೇಹನ ಮಾತ್ರ ತಿನ್ಬೇಕಾ? ಒಂದ್ ವೇಳೆ ನೀನಿಲ್ಲಿದ್ಯಾ ಅಂದ್ರೆ ನಿನ್ನ ಹೃದಯ ಕೂಡ ನಿನ್ನ ಜೊತೆನೆ ಇರುತ್ತೆ. ಬಹುಶಃ ಈ ರೀತಿ ಇರ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ಆದ್ರೆ ನಾನು ಏನ್ ಮಾಡ್ಲಿ, ಹೃದಯ ಇವತ್ತು ನನ್ನ ಜೊತೆ ನಾನು ತಂದೇ ಇಲ್ಲ. ಅದನ್ನ ನಾನಿವತ್ತು ನನ್ನ ಮರದ ಕೊಂಬೆಯ ಒಳಗೆ ಎತ್ತಿಟ್ಟಿದ್ದೆ. ಸಿಕ್ತು. ಪೂರ್ತಿ ಕುಟುಂಬನೇ ಹುಚ್ಚರಿದ್ದೀರಾ? ಇಲ್ಲ ಮಹೋದಯ, ಇಲ್ಲ. ನೀವು ಶುರು ಮಾಡ್ಕೊಳ್ಳಿ. ನೀವು ಶುರು ಮಾಡಿ. ಈಗೇನಾಯ್ತು? ಈಗ ತಾನೇ ಅಮ್ಮನಿಗೆ ಬಾಯಿ ಮುಚ್ಚಿಸ್ತಾ ಇದ್ದೆ, ಈಗ ನಿನಗೇನಾಯ್ತು? ಆ ಮೊಸಳೆಗೆ ಹೃದಯ ಎಲ್ಲಿ ಸಿಕ್ತು? ಪ್ರದರ್ಶನ ಮುಗಿಲಿ, ನಾನು ಮತ್ತೆ ಹೇಳ್ತೀನಿ ನಿನ್ಗೆ. ಮೊಸಳೆ ಕೋತಿನ ಕರ್ಕೊಂಡು ಮತ್ತೆ ಮರದ ಕಡೆಗೆ ಹೋಯ್ತು. ತುಂಬಾ ಖುಷಿ ಪಡ್ತಿತ್ತು. ಮೊಸಳೆಯ ಎಲ್ಲಾ ಕನಸುಗಳು ಪೂರ್ತಿ ಆಗುತ್ತೆ ಅಂತ. ದಡ ಸೇರಿದ ತಕ್ಷಣ ಕೋತಿ ಜಿಗಿದು ಮರದ ಮೇಲೆ ಕುತ್ಕೊಳ್ತು.
ಜೋರಾಗಿ ನಗೋದಕ್ಕೆ ಶುರು ಮಾಡ್ತು. ಮೊಸಳೆಯ ಬುದ್ಧಿನ ನೆನೆಸ್ಕೊಂಡು. ಮೊಸಳೆಗೆ ಪೂರ್ತಿಯಾಗಿ ಅರ್ಥ ಆಯ್ತು ಕೋತಿ ಚತುರತೆಯಿಂದ ತನ್ನ ಪ್ರಾಣನ ಉಳಿಸ್ಕೊಳ್ತು ಅಂತ. ಎಷ್ಟು ಸುಲಭವಾಗಿ ಮೂರ್ಖನನ್ನಾಗಿ ಮಾಡ್ತು ಅಂತ. ಏನೋ ಮಿತ್ರ, ಸಿಗ್ಲಿಲ್ವಾ ಊಟ? ಅದಕ್ಕೆ ಹೇಳೋದು ಗೆಳೆಯ, ಮಿತ್ರತ್ವದಲ್ಲಿ ಮೋಸ ಮಾಡಿದ್ರೆ ಯಾರಿಗೂ ಉಳಿಗಾಲ ಇರೋದಿಲ್ಲ, ತಕ್ಕ ಶಾಸ್ತಿ ಆಗುತ್ತೆ. ಈಗ ಹೇಳು, ಏನ್ ಸಿಕ್ತು ಅಂತ ಅಷ್ಟು ಜೋರಾಗಿ ಕಿರ್ಚಾಡ್ತಾ ಇದ್ದೆ? ಗಿಳಿ ಕಂಠ ಸಿಕ್ತು ಶಾರದಾ. ನನಗೆ ಅರ್ಥ ಆಯ್ತು ಆ ಗಿಳಿ ನನ್ನ ಮತ್ತೆ ಆಚಾರ್ಯರಿಗೆ ಸುಳ್ಳು ಯಾಕೆ ಹೇಳ್ತು. ಮತ್ತೆ ನನಗೆ ಇದು ಅರ್ಥ ಆಯ್ತು ಅದು ಹೇಗೆ ಮಾತಾಡ್ತು ಅಂತ. ಹೇಗೆ ಅಂದ್ರೆ ಆ ಕೋತಿ ಮಾತಾಡ್ತಿದ್ಯಲ್ಲ, ನನ್ ಸಂದೇಹ ಸರಿಯಾಗೇ ಇದೆ. ಗಿಳಿ ಕೇವಲ ಕೂಗ್ತಾ ಇತ್ತು, ಆದ್ರೆ ಮಾತಾಡೋದು ಬೇರೆಯವನು. ಯಾರು? ಶಂಶೀರ್ ಖಾನ್, ಸ್ವಯಂ ಗಿಳಿಯ ಮಾಲೀಕ. ಅವನ ಬಾಯಿಂದ ಶಬ್ದ ಬರ್ತಿತ್ತು, ಆದ್ರೆ ಅವನು ಮಾತಾಡ್ತಿರ್ಲಿಲ್ಲ. ಧ್ವನಿ ಅವನ್ದಾಗಿತ್ತು, ಕೊಕ್ಕು ಮಾತ್ರ ಗಿಳಿದಾಗಿತ್ತು. ಅವನ್ ಯಾಕೆ ಹಾಗೆ ಮಾಡ್ಬೇಕು? 5 ಲಕ್ಷ ಸ್ವರ್ಣ ಮುದ್ರೆ ಅಂದ್ರೆ ಅದು ಕಡಿಮೆ ಅಲ್ಲ ಶಾರದಾ. ಅದೆಲ್ಲ ಇದಕ್ಕೆ ಮಾಡಿದ್ದು. ಈಗೇನಾಯ್ತು? ಆದ್ರೆ ಈಗ ಸುಳ್ಳಿನ ಪರ್ದೆನ ತೆಗಿಬೇಕು, ಮಹಾರಾಜರಿಗೆ ಸತ್ಯನ ತಿಳಿಸ್ಬೇಕು. ಇವನು ರಾಜರ ಖಜಾನೆನ ಲೂಟಿ ಮಾಡಕ್ ಬಂದಿದ್ದಾನೆ, ಆದ್ರೆ ನಾನು ಬಿಡಲ್ಲ. ಈ ಮೋಸಗಾರನಿಗೆ ನಾನ್ ಶಿಕ್ಷೆ ಕೊಡಿಸ್ಲೇಬೇಕು. ಹೇಗೆ? ಶಾರದಾ ಪ್ರಶ್ನೆಗೆ ಉತ್ತರ ಕೊಡು ಈಗ ರಾಮ. ಹೇಗ್ ಮಾಡ್ತೀಯಾ ಇದನ್ನೆಲ್ಲ? ಯೋಚನೆ ಮಾಡು ಬಂದು. ಎಲ್ಲ ಉಪಾಯನ ಉಲ್ಟಾ ಪಲ್ಟಾ ಮಾಡಿ ಅವನಾಗ ಅವನೇ ಹಳ್ಳಕ್ ಬೀಳೋ ತರ ಮಾಡ್ಬೇಕು. ಅದ್ ಹೇಗಾಗ್ಬೇಕು ಅಂದ್ರೆ, ಶಂಶೀರ್ ಖಾನನ್ ಗಿಳಿ ಅವನ್ ವಿರುದ್ಧನೇ ಮಾತಾಡೋ ತರ ಆದ್ರೆ ಅದ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕೇಳಿ ಮಹಾಶಯ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನೋಡಿ, ಕೈಗೊಂಬೆ ಆಟ ಈಗಾಗ್ಲೇ ಮುಗೀತು. ಇನ್ನ ನೀವು ವಿಘ್ನ ಮಾಡೋದಕ್ಕೆ ಬೇರೆ ಏನು ಉಳ್ದಿಲ್ಲ. ಅಯ್ಯಯ್ಯೋ, ನೀವಂತೂ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಮತ್ತೆ ನನ್ನ ಕುಟುಂಬದಿಂದ ನಿಮ್ ಪ್ರದರ್ಶನಕ್ಕೆ ವಿಘ್ನ ಆಯ್ತು, ಅದಕ್ಕೆ ನಾನು ಮೊದಲು ಕ್ಷಮೆ ಕೇಳ್ತೀನಿ. ಆದ್ರೆ ನಾವ್ ಏನ್ ಮಾಡೋದು? ನಿಮ್ ಪ್ರದರ್ಶನ ಎಷ್ಟು ಜೀವಂತವಾಗಿತ್ತು ಅಂದ್ರೆ ಅದ್ ನಮಗೆ ಗೊತ್ತೇ ಆಗ್ಲಿಲ್ಲ ಪ್ರದರ್ಶನ ಅಂತ. ಅದ್ ನಿಜ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಭಾವನೆಯಲ್ಲಿ ಮುಳುಗೋದ್ವಿ. ನಿಮ್ಗೇನ್ ಬೇಕು? ನಾವು ನಿಮ್ಮ ಪ್ರತಿಭೆನ ಪ್ರಶಂಸೆ ಮಾಡಕ್ ಬಂದ್ವಿ ಮಾನ್ಯವರ್ಯ. ಒಂದೇ ಸಮಯದಲ್ಲಿ ನೀವು ಎಷ್ಟು ಧ್ವನಿ ಮಾತಾಡಿದ್ರಿ ಅಂದ್ರೆ, ಕೋತಿ, ಮೊಸಳೆ, ನೀರು, ಜನ, ಗಾಳಿ ಎಲ್ಲದೂ ಕೂಡ. ಅದು ಕೂಡ ಸ್ವಲ್ಪನೂ ತಪ್ಪದೆ. ಹೇಗನ್ನಿಸ್ತು ಅಂದ್ರೆ ಆ ಪಾತ್ರಗಳೆಲ್ಲ ನಿಜವಾಗ್ಲೂ ಮಾತಾಡ್ತಿದ್ಯೇನೋ ಅಂತ ಅನ್ನಿಸ್ತು. ನಿಮ್ಮ ಹತ್ರ ವಿಶೇಷವಾದ ಪ್ರತಿಭೆ ಇದೆ. ಧನ್ಯವಾದ. ತಗೊಳ್ಳಿ, ಸೌತೆಕಾಯಿ ತಿನ್ನಿ. ಹೆಸರು ತಿಳ್ಕೊಬೋದಾ? ಅಣ್ಣ, ಎಲ್ರು ಇದನ್ನ ಸೌತೆಕಾಯಿ ಅಂತಾನೆ ಕರೀತಾರೆ. ಅಯ್ಯೋ, ನಾನು ನಿಮ್ ಹೆಸರು ಕೇಳಿದ್ದು ಮಹೋದಯ. ನನ್ನ ಹೆಸರು ಕೋಟೇಶ್ವರ. ಇದನ್ನೆಲ್ಲ ಹೇಗ್ ಮಾಡೋದು? ತುಂಬಾ ಪರಿಶ್ರಮ ಹಾಕೋ ಅವಶ್ಯಕತೆ ಇಲ್ವೇ ಇಲ್ಲ. ಬರೀ ತೊಳ್ದೆ, ಎರ್ದೆ, ಕುಯ್ದೆ, ಉಪ್ಪು ಹಚ್ದೆ, ಮತ್ತೆ ತಿನ್ಬಿಟ್ಟೆ. ಏನನ್ನ? ಸೌತೆಕಾಯಿ. ಅಯ್ಯೋ ಇಲ್ಲ ಇಲ್ಲ ಪ್ರಭು, ನಾನ್ ನಿಮ್ಮ ಕಲೆ ಬಗ್ಗೆ ಮಾತಾಡ್ತಿದ್ದೆ. ಒಂದೇ ಸಮಯದಲ್ಲಿ ಇಷ್ಟು ಪಾತ್ರಗಳ ಧ್ವನಿನ ಅದು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅದನ್ನ ಹೇಗ್ ಮಾಡಿದ್ರಿ? ಒಳ್ಳೇದು ಒಳ್ಳೇದು. ಹಾಗಾದ್ರೆ ನೀವು ನನ್ನ ಕಲೆ ಬಗ್ಗೆ ಮಾತಾಡ್ತಿದ್ರಾ? ಅಣ್ಣ, ಇದು ನಮ್ಮ ವಂಶ ಪಾರಂಪರ್ಯರ ಕಲೆ. ಅಪ್ಪ ತಾತ ಇದೇ ತರನೇ ಮಾಡ್ತಿದ್ರು. ವರ್ಷಗಳ ಸಾಧನೆ, ಅಭ್ಯಾಸ, ಪರಿಶ್ರಮ, ಧ್ಯಾನ ಮಾಡದ್ಮೇಲೆ ಈ ಕಲೆ ನಮಗ್ ಬರುತ್ತೆ. ತಗೊಳ್ಳಿ, ಸೌತೆಕಾಯಿ ತಿನ್ನಿ. ಮತ್ತಿಂತೀನಿ. ನೀವ್ ಇದನ್ನ ನನಗೆ ಕಲ್ಸ್ಕೊಡ್ತೀರಾ? ಖಂಡಿತ ಕಲಿಸ್ಬೋದು ಅಣ್ಣ. ಪ್ರಪಂಚದಲ್ಲಿ ಕಲ್ಸಕ್ಕಾಗ್ದಿರೋ ಕಲೆ ಯಾವ್ದಿದೆ ಹೇಳಿ? ಆದ್ರೆ ಇದನ್ನೆಲ್ಲ ಕಲಿಯಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ನಿಮಗ್ ಸಂಬಂಧಪಟ್ಟಿರುತ್ತೆ. ಯಾರು ಎಷ್ಟು ಪರಿಶ್ರಮ ಹಾಕೋದಕ್ಕೆ ತಯಾರಿರ್ತಾರೋ. ಕಲ್ಸ್ಕೊಡಿ. ಯಾರಿಗೆ? ನನಗೆ. ತಗೋ, ಸೌತೆಕಾಯಿ ತಿನ್ನು. ಒಂದ್ ವೇಳೆ ಇದನ್ ತಿಂದ್ರೆ ಕಲ್ಸ್ಕೊಡ್ತೀರಾ? ಖಂಡಿತ ಇಲ್ಲ. ಈ ಸೌತೆಕಾಯಿನ ಹಿಡ್ಕೋ, ತಿನ್ನು, ನಾನು ಹೊರಟೆ. ಅಯ್ಯೋ, ಇಲ್ಲಿ ಕೇಳಿ. ನಿಮ್ ಸಮಯಕ್ಕೆ ಎಷ್ಟು ಮೌಲ್ಯ ಆಗುತ್ತೋ ಅದು ನಾನು ಕೊಡ್ತೀನಿ, ನೀವು ಕಲ್ಸ್ಕೊಡ್ತೀರಾ? ನೀನು ನನ್ನ ಸಮಯಕ್ಕೆ ಮೌಲ್ಯ ಕೊಡ್ತೀಯಾ? ಹಾ, ನನ್ ಪ್ರಕಾರ ಇಷ್ಟು ಗುರುದಕ್ಷಿಣೆ ಅಂತೂ ನಾನು ನಿಮ್ಗೆ ಕೊಡ್ತೀನಿ. ಮಹಾನ್ ಕಲೆಗಾರ ಕೋಟೇಶ್ವರ ಅವರೇ, ನನ್ನ ನಿಮ್ಮ ಶಿಷ್ಯನನ್ನ ಮಾಡ್ಕೊಂಡು ಒಂದು ಉಪಕಾರ ಮಾಡ್ಕೊಡಿ. ಹೌದಾ? ನಿನಗ್ ನಿಜವಾಗ್ಲೂ ಅನ್ಸುತ್ತಾ ನಾನು ಈ ಬಂಗಾರ ನೋಡಿ ಒಪ್ಕೊಳ್ತೀನಿ ಅಂತ? ಅಯ್ಯಯ್ಯೋ, ಇಲ್ಲ ಇಲ್ಲ ಪ್ರಭು, ನಾನು ಇಷ್ಟ ಮಾತ್ರ ಅಲ್ಲ. ಒಪ್ಕೊಂಡ್ಬಿಟ್ಟೆ. ಖಂಡಿತ ನಾನು ಒಪ್ಕೊಂಡಿದ್ದೀನಿ. ನಾನು ಈ ಕಲೆನ ನಿನಗೆ ಖಂಡಿತ ಕಲಿಸ್ತೀನಿ. ಧನ್ಯವಾದ ಮಹೋದಯ, ತುಂಬಾ ತುಂಬಾ ಧನ್ಯವಾದ. ತಗೋ, ಈಗ ಸೌತೆಕಾಯಿ ತಿನ್ನು. ಅವಶ್ಯವಾಗಿ. ಈಗ ನೀವು ಗುರುಗಳಾಗಿದ್ದೀರಾ, ಗುರುಗಳ ಮಾತನ್ನ ಹೇಗ್ ಮುರಿಯಕ್ಕಾಗತ್ತೆ? ಹಾಗಾದ್ರೆ ನಾವ್ ಈ ಅಭ್ಯಾಸನ ಯಾವಾಗಿಂದ ಶುರು ಮಾಡೋಣ? ನಾಳೆ ಸಾಯಂಕಾಲ ಬಂದ್ಬಿಡು. ನಾನು ನಿನ್ಗೊಂದ್ ಮಾತು ಹೇಳ. ನನಗೆ ಈ ಕಲೆ ಕಲ್ಸೋದಕ್ಕೆ ತಂತ್ರ ಗೊತ್ತು. ಪೂರ್ತಿಯಾಗಿ ಕಲಿಬೇಕಾಗಿರೋದು ನೀನೆ. ನಾನು ನಿನಗೆ ತಂತ್ರ ಹೇಳ್ಕೊಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ನಿನ್ ಮೇಲೆ ನಿರ್ಧಾರ ಮಾಡುತ್ತೆ. ನೀನ್ ಹೇಗ್ ಅಭ್ಯಾಸ ಮಾಡ್ತೀಯಾ ಅಂತ, ಹಾಗೆ ಹೇಗ್ ಕಲ್ತ್ಕೊಳ್ತೀಯಾ ಅಂತ. ಮತ್ತೆ ಇನ್ನೊಂದ್ ವಿಷಯ, ಖಾಲಿ ಹೊಟ್ಟೆಲೆ ಬರ್ಬೇಕು. ಖಂಡಿತವಾಗ್ಲೂ ಗುರುಗಳೇ, ಖಾಲಿ ಹೊಟ್ಟೆಲೆ ಬರ್ತೀನಿ.
ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ವಿದ್ಯೆನ ಖಂಡಿತವಾಗ್ಲೂ ನನ್ನ ತಾಯಿ ಆಶೀರ್ವಾದದಿಂದ ಕಲ್ತ್ಕೋತೀನಿ. ಅವಶ್ಯವಾಗಿ ಆಗಲಿ. ಸರಿ, ಧನ್ಯವಾದ.